ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೂತನ ವರ್ಷದ ಶುಭಾಶಯಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಕೇಳುವ. ಯೆಹೋವನು ಯೆರೆಮೀಯ ಪ್ರವಾದಿ ಮೂಲಕ ಬಾಬೆಲಿನಲ್ಲಿ ಸೆರೆಯಾಗಿದ್ದವರಿಗೆ ಕಳುಹಿಸಿದ ಕಾಗದ ಎಂಬುದಾಗಿ ಇಲ್ಲಿ ನಾವು ವಾಕ್ಯದ ತಲೆಬರಹವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲ್ಯರು, ಯಹೂದ್ಯರು ದೇವರ ಮಾತನ್ನು ಒಪ್ಪಿಕೊಳ್ಳದೆ ದೇವರಿಗೆ ಅವಿಧೇಯರಾಗಿ ನಡೆದ ಕಾರಣ ದೇವರು ಸೆರೆಗೆ ಕಳಿಸುತ್ತಾರೆ. ಬಾಬೆಲಿನ ಸೆರೆಗೆ ಇಸ್ರಾಯೇಲ್ಯರನ್ನು ಕಳಿಸುತ್ತಾರೆ. ನಂತರ ಅವರ ಮೊರೆಯನ್ನು ಆಲಿಸಿ ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿನ್ನನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂದು ನನ್ನ ಶುಭವಾಕ್ಯವನ್ನು ನಿನಗಾಗಿ ನೆರವೇರಿಸುವೆನು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಪ್ರೀತಿಯ ದೇವಜನರೇ, ಮನುಷ್ಯರ ಆಲೋಚನೆಗಳೇ ಬೇರೆಯಾಗಿವೆ, ದೇವರ ಆಲೋಚನೆಗಳೇ ಬೇರೆಯಾಗಿವೆ. ಮನುಷ್ಯನು ಅನೇಕ ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾನೆ. ಯಾರಿಗೆ ನಿಂದಿಸಲಿ, ಯಾರಿಗೆ ಅವಮಾನ ಮಾಡಲಿ. ಜನರ ಆಲೋಚನೆಗಳು ಯಾವಾಗಲೂ ಕೆಟ್ಟದ್ದಾಗಿವೆ. ಯಾರಿಗೆ ನೋವನ್ನು ಕೊಡಲಿ, ಯಾರನ್ನು ಹೀಯಾಳಿಸಲಿ ಎಂಬುದಾಗಿನ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಪ್ಲಾನ್ಗಳನ್ನ ಹಾಕೊಂಡು ಕೂತಿರ್ತಾರೆ. ಇದು ದೇವರಿಗೆ ಅಸಹ್ಯವಾಗಿದೆ. ಅವರಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಒಂದು ಪ್ರೀತಿ ಇಲ್ಲ, ಹೊಟ್ಟೆ ಕಿಚ್ಚು, ಜಗಳ, ಇವುಗಳನ್ನ ಅವರು ಏನ್ ಮಾಡ್ತಾ ಇದ್ದಾರೆ? ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ ಅನೇಕ ಜನರು. ಇಲ್ಲಿ ದೇವರು ಈ ಒಂದು ಇಸ್ರಾಯೇಲ್ಯರಿಗೆ ಮಾಡಿಕೊಂಡಿರುವ ಒಂದು ಯೋಜನೆ ಯಾವುದೆಂದರೆ, ಅವು ಅಹಿತದ ಯೋಜನೆಗಳಲ್ಲ. ಅಂದರೆ ಅಹಿತ ಅಂದರೆ ಕೆಟ್ಟ ಯೋಚನೆಗಳಲ್ಲ. ನಮ್ಮ ದೇವರು ಮಾಡೋದು ನಮಗೆ ಒಳ್ಳೆಯ ಒಳ್ಳೆಯ ಯೋಜನೆಗಳನ್ನು ನಮಗಾಗಿ ಮಾಡಲು ಶಕ್ತನಾಗಿದ್ದಾನೆ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ದೇವರು ತಗ್ಗಿದ ಮನಸ್ಸೇ ನನಗೆ ಇಷ್ಟ ಯಜ್ಞ ಎಂಬುದಾಗಿ ನಾವು ಬೈಬಲ್ನಲ್ಲಿ ನಾವು ನೋಡ್ತೀವಿ. ಅಹಂಕಾರದಿಂದ ಮೆರೆಯೋರ್ನ ಪ್ರಾರ್ಥನೆಗಳನ್ನ ದೇವರು ಕೇಳಲ್ಲ. ತಗ್ಗಿದವರ ಪ್ರಾರ್ಥನೆಗಳನ್ನು ದೇವರು ಕೇಳುವಾತನಾಗಿದ್ದಾನೆ. ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನಾವು ಅಹಂಕಾರದಿಂದ, ಮೋಸದಿಂದ, ವಂಚನೆಯಿಂದ ಕೂಡಿ ದೇವರಿಗೆ ನಾವು ಪ್ರಾರ್ಥನೆ ಸಲ್ಲಿಸಿದ್ರೆ ದೇವರು ಯಾವತ್ತೂ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವುದಿಲ್ಲ, ಕೇಳುವುದೂ ಇಲ್ಲ. ದೇವರಿಗೆ ನೀತಿವಂತರು ಬೇಕಾಗಿದ್ದಾರೆ. ದೇವರಿಗೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡುವವರು ಬೇಕಾಗಿದ್ದಾರೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ, ನೀವು ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ. ನೋಡ್ರಿ, ಇಲ್ಲಿ ಈ ದೇವರ ವಾಕ್ಯದಲ್ಲಿ ನಾವೇನ್ ನೋಡ್ತೀವಿ? ನೀವು ನನ್ನನ್ನು ಹುಡುಕುವಿರಿ. ದೇವರಿಗೆ ಎಲ್ಲ ಗೊತ್ತಿದೆ. ಕಷ್ಟ ಬಂದಾಗ ಮಾತ್ರ ನಾವು ದೇವರ ಹತ್ರಕ್ಕೆ ಬರ್ತೀವಿ. ಸುಖ ಇದ್ದಾಗ ದೇವ್ರನ್ನ ನಾವು ಮರ್ತು ಹೋಗ್ಬಿಡ್ತೀವಿ. ಇಲ್ಲಿ ದೇವರು ಹೇಳಂತ ಮಾತು, ನನ್ನನ್ನು ನೀವು ಹುಡುಕುವಿರಿ.
ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಬರೀ ಅರ್ಧ ಬರ್ಧ ಮನಸ್ಸಿನಿಂದ ಏನೋ ಹೋಗ್ಬೇಕಲ್ಲಪ್ಪ ದೇವಸ್ಥಾನಕ್ಕೆ ಅಂತ ಹೇಳಿ ನಾವು ದೇವ್ರನ್ನ ಹುಡುಕಿದ್ರೆ ದೇವರು ನಮಗೆ ಸಿಗಲ್ಲ. ಮನಪೂರ್ವಕವಾಗಿ ಹುಡುಕಿದಾಗ ಏನಾಗುತ್ತೆ, ನಾವು ದೇವ್ರನ್ನ ಕಂಡುಕೊಳ್ತೀವಿ. ನಾನು ನಿಮಗೆ ದೊರೆಯುವೆನು, ದೇವ್ರು ನಮಗೆ ಅವಾಗ ಸಿಗುತ್ತಾರೆ. ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಗ್ಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದ್ದನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ನಾವು ದೇವರಿಗೆ ವಿರುದ್ಧವಾಗಿ ನಮ್ಮ ಜೀವನವನ್ನು ಸಾಗಿಸುವುದೇ ಆದರೆ ದೇವರು ನಮ್ಮನ್ನು ಕೈ ಬಿಡುವವನಾಗಿದ್ದಾನೆ. ಇಲ್ಲಿ ಇಸ್ರಾಯೇಲ್ಯರು ಸಹ ಮಾಡಿದ್ದು ಇದೇ ಒಂದು ಕಾರ್ಯ. ದೇವರನ್ನು ರೇಗಿಸಿ ದೇವರ ಆಜ್ಞೆಗಳನ್ನು ಮೀರಿದ್ದರಿಂದ ದೇವರು ಸೆರೆಗೆ ಕಳಿಸುತ್ತಾರೆ ಅನ್ಯ ಜನಗಳ ಕೈಯಲ್ಲಿ. ಹಾಗೆ ನಮ್ಮ ಜೀವಿತದಲ್ಲೂ ಸಹ ನಾವು ದೇವರನ್ನು ಸನ್ಮಾನಿಸುವವರಾದರೆ ದೇವರು ನಮ್ಮನ್ನು ಸನ್ಮಾನಿಸುತ್ತಾನೆ. ನಮ್ಮ ಪ್ರಾರ್ಥನೆಗೆ ಆತನು ಕಿವಿಗೊಡುವವನಾಗಿದ್ದಾನೆ. ಆದುದರಿಂದ ನಾವು ದೇವರು ಒಳ್ಳೆಯವನು, ಆ ಒಳ್ಳೆಯವನಿಗೆ ನಾವು ಒಳ್ಳೆಯ ಫಲಗಳನ್ನು ನಾವು ಕೊಡುವವರಾಗೋಣ. ದೇವರು ಈ ಒಂದು ನೂತನ ವರ್ಷದಲ್ಲಿ ಎಲ್ಲ ಶುಭಗಳನ್ನು, ಆತನ ಒಳ್ಳೆಯ ಕಾರ್ಯಗಳನ್ನು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಟ್ಟು ನಡೆಸಲೆಂದು ದೇವರಲ್ಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಆಮೆನ್.